ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಹಲಸಿನ ಬೀಜದಿಂದ ಒಂದು ಉಪ್ಪಿಟ್ಟು ರೆಸಿಪಿಯನ್ನು ಮಾಡಿ ತೋರಿಸಲಿಕ್ಕಿದ್ದೇನೆ. ಇದು ನಮ್ಮ ಒಂದು ಹಳೆಯ ಕಾಲದ ರೆಸಿಪಿ, ನಮ್ಮ ಹಿರಿಯರೆಲ್ಲ ಮಾಡ್ತಿದ್ದಂಥ ಒಂದು ರೆಸಿಪಿ. ಇದು ನಮಗೆ ಈ ಸಂಜೆ ಟೀ ಜೊತೆಗೆಲ್ಲ ಒಂದು ಬೆಸ್ಟ್ ಆಗಿರುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಬನ್ನಿ, ಇವಾಗ ಇದರಲ್ಲಿ ಒಂದು 20 ಹಲಸಿನ ಬೀಜ ಇದೆ. ಇವಾಗ ಮೊದಲು ಇದನ್ನು ನಾನು ನೀರು ಹಾಕಿ ಬೇಯಿಸಿಕೊಂಡು ಆನಂತರ ಸಿಪ್ಪೆ ತೆಗಿದ್ದೇನೆ. ನೋಡಿ, ಇವಾಗ ಒಂದು ಪಾತ್ರೆಯಲ್ಲಿ ನೀರು ಹಾಕಿಕೊಂಡು ನಾನು ಇದನ್ನು ಒಲೆ ಮೇಲೆ ಇಡ್ತಿದ್ದೇನೆ. ಇವಾಗ ಇದಕ್ಕೆ ಹಲಸಿನ ಬೀಜವನ್ನು ಹಾಕಿ ಹೇಳ್ತಿದ್ದೇನೆ. ನಮಗೆ ಇಲ್ಲಿ ಹಲಸಿನ ಬೀಜ ಮುಳುಗುವಷ್ಟು ನೀರು ಸಾಕು. ಇವಾಗ ನಾನು ಇದಕ್ಕೆ ಉಪ್ಪು ಹಾಕಿ ಹೇಳ್ತಿದ್ದೇನೆ. ಅದೇ ರೀತಿ ಚಿಟಿಕೆ ಅರಶಿನ. ಇವಾಗ ಇದನ್ನು ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಬೇಯಿಸಿಕೊಳ್ಳುವ. ಈಗ ಹಲಸಿನ ಬೀಜ ಬೇಯುವಷ್ಟು ಹೊತ್ತಿಗೆ ನಾವಿವಾಗ ನಮ್ಮ ಈ ಉಪ್ಪುಗಾರಿಗೆ ಬೇಕಾದಂಥ ಒಂದು ಮಸಾಲೆಯನ್ನು ತಯಾರು ಮಾಡುವ. ನೋಡಿ, ನಾನಿಲ್ಲಿ 2 ಹಸಿಮೆಣಸನ್ನು ತಗೊಂಡಿದ್ದೇನೆ. ಇವಾಗ ಅದನ್ನು ಮಿಕ್ಸಿ ಜಾರಿಗೆ ಹಾಕಿರ್ತೇನೆ. ಅದೇ ರೀತಿ 1 ಇಂಚು ಆಗುವಷ್ಟು ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ಅದನ್ನು ಕೂಡ ಈಗ ಮಿಕ್ಸಿ ಜಾರಿಗೆ ಹಾಕಿರ್ತೇನೆ. ನೋಡಿ, ಈ ಕಪ್ಪಲ್ಲಿ ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಇವಾಗ ಇದನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕಿರ್ತೇನೆ. ಇವಾಗ ಇದಕ್ಕೆ ನಾವು ಚಿಟಿಕೆ ಇಂಗನ್ನು ಕೂಡ ಹಾಕಿಲ್ವಾ. ಇದನ್ನು ನಾವು ಮುಚ್ಚಳವನ್ನು ಮುಚ್ಚಿ ತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ಇವಾಗ ನಮ್ಮ ಹಲಸಿನ ಬೀಜ ಬೆಂದಿದೆ. ಇವಾಗ ಇದನ್ನು ನಾವು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ನೋಡಿ, ಇವಾಗ ನಾನು ಬೇಯಿಸಿದಂಥ ಹಲಸಿನ ಬೀಜವನ್ನು ತಣ್ಣೀರಿಗೆ ಹಾಕಿಕೊಂಡಿದ್ದೇನೆ. ಇವಾಗ ಅದರ ಸಿಪ್ಪೆಲ್ಲ ತೆಗೆಯೋ. ನಾವು ಬೇಯಿಸಿಕೊಂಡ್ರೆ ಅದರ ಸಿಪ್ಪೆಲ್ಲ ತೆಗೆಯೋದಕ್ಕೆ ಸ್ವಲ್ಪ ಸುಲಭ ಆಗ್ತದೆ ಅಂತಷ್ಟೇ. ನೋಡಿ, ಇವಾಗ ನಾನು ಸಿಪ್ಪೆ ತೆಗೆದಂಥ ಹಲಸಿನ ಬೀಜವನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಳ್ತಿದ್ದೇನೆ. ನೋಡಿ, ಇವಾಗ ಕಟ್ ಮಾಡಿದಂಥ ಹಲಸಿನ ಬೀಜವನ್ನು ಮಿಕ್ಸಿ ಜಾರಿಗೆ ಹಾಕಿ ಹೇಳ್ತಿದ್ದೇನೆ. ಇನ್ನು ಇದನ್ನು ನಾವು ತರಿಯಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಇವಾಗ ನಾನೊಂದು ಒಲೆ ಮೇಲೆ ಒಲೆಯನ್ನು ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅಲ್ವ. ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ನಾನು ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕಿ ಹೇಳ್ತಿದ್ದೇನೆ. ನೋಡಿ, ಇವಾಗ ಸಾಸಿವೆ ಸಿಡಿತಾ ಉಂಟು. ಇವಾಗ ನಾನು ಇದಕ್ಕೆ ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕಿ ಹೇಳ್ತಿದ್ದೇನೆ. ಅದೇ ರೀತಿ 1 ಒಣಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕಿ ಹೇಳ್ತಿದ್ದೇನೆ. ಒಂದೇ ಸ್ವಲ್ಪ ಕರಿಬೇವಿನ ಸೊಪ್ಪು. ನಾನು ಗ್ರೈಂಡ್ ಮಾಡಿಟ್ಟಂತಹ ಈ ಹಲಸಿನ ಬೀಜವನ್ನು ಇವಾಗ ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ಆಗ ಗ್ರೈಂಡ್ ಮಾಡಿಟ್ಟಂತಹ ಈ ತೆಂಗಿನಕಾಯಿ, ಶುಂಠಿ ಮತ್ತು ಹಸಿಮೆಣಸಿನ ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಳುವ. ಇವಾಗ ಇದನ್ನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು. ಅದೇ ರೀತಿ ಇವಾಗ ಇದಕ್ಕೆ ಚಿಟಿಗೆ ಅರಶಿನ ಪುಡಿಯನ್ನು ಹಾಕಿಕೊಳ್ತಿದ್ದೇನೆ. ರುಚಿಗೆ ಉಪ್ಪು. ಇನ್ನೊಂದು ಇದನ್ನು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಮಗ್ಗಿಸಿಕೊಳ್ಬೇಕು. ನೋಡಿ, ಇವಾಗ ನಾನು ಇದನ್ನು ಬಾಣಲೆಯಲ್ಲಿ ಈ ತೆಂಗಿನಕಾಯಿ ಮತ್ತು ಹಸಿಮೆಣಸಿನ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ
ಫ್ರೈ ಮಾಡಿಕೊಂಡಿದ್ದೇನೆ. ಇನ್ನು ಇದನ್ನು ನಾವು ಒಳ್ಳೆಯಿಂದ ಕೆಳಗಿಳಿಸಿಕೊಳ್ಳುವ. ನೋಡಿ, ನಮ್ಮ ಹಲಸಿನ ಬೀಜದ ಉಪ್ಪಿಟ್ಟು ತಯಾರಾಗಿದೆ. ಇದು ನಮ್ಮ ಈ ಸಂಜೆಯ ಟೀ ಜೊತೆಗೆಲ್ಲ ಒಂದು ಬೆಸ್ಟ್ ಆಗಿರುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಒಳ್ಳೆ ಘಮ ಘಮ ಅಂತೇಳಿ ಪರಿಮಳ ಕೂಡ ಬರ್ತಾ ಉಂಟು ನೋಡಿ ಒಗ್ಗರಣೆದು. ನೋಡಿ, ನಮ್ಮ ಹಲಸಿನ ಬೀಜದ ಉಪ್ಪಿಟ್ಟು ತಯಾರಾಗಿದೆ. ಇದೊಂದು ನಮ್ಮ ಹಿಂದೆ ಹಿರಿಯರೆಲ್ಲ ಮಾಡ್ತಿದ್ದಂಥ ಒಂದು ರೆಸಿಪಿ. ನೋಡುವ, ಇವಾಗ ಟೇಸ್ಟ್ ನೋಡುವ. ಸೂಪರ್ ಟೇಸ್ಟ್. ಈ ಒಗ್ಗರಣೆ ಎಲ್ಲ ಸೇರಿ, ಅದೇ ರೀತಿ ಈ ಶುಂಠಿ, ಹಸಿಮೆಣಸಿನಕಾಯಿ, ಈ ತೆಂಗಿನಕಾಯಿಯ ಮಿಶ್ರಣ ಎಲ್ಲ ಸೇರಿದಾಗ ತುಂಬಾ ಸೂಪರ್ ಆಗಿದೆ. ಈ ಸಂಜೆ ಮಳೆ ಎಲ್ಲ ಬರ್ತಿರುವಾಗ ಚಹಾದ ಜೊತೆಗೆಲ್ಲ ಇದೊಂದು ಬೆಸ್ಟ್ ಆಗಿರುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಈ ಹಲಸಿನ ಬೀಜದಿಂದ ಒಂದು ಉಪ್ಪಿಟ್ಟು ರೆಸಿಪಿಯನ್ನು ನಾವು ಯಾವ ರೀತಿಯಾಗಿ ತಯಾರು ಮಾಡ್ಬೋದು ಅಂತೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.